ಆ ಸಿಚುವೇಶನ್ ಇದೆ. ಹೌದು, 2 ಸಿನಿಮಾ ಮಾಡ್ಬೇಕು ಎಲ್ರು. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಮ್ಮನ್ನ ನಾವೇ ಕಾಲೆಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲೆಳ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅಂತ ನಗರ್ಬೇಡ. ಯಾಕಂದ್ರೆ ನಾವೆಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾರ್ರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ಮೀಡಿಯಾದವ್ರು ಹಿಡಿದು ಪ್ರತಿಯೊಬ್ಬರಿಗೆ, ನನಗೆ, ನಿಮಗೆ ಎಲ್ಲರಿಗೂ ಸಂದಿದೆ. ಕನ್ನಡ ಚಿತ್ರರಂಗದಿಂದ ಎಲ್ಲರೂ ತಿಂದಿದ್ದೀವಿ ನಾವು. ನಮ್ಮೆಲ್ಲರ ಕರ್ತವ್ಯ ಇಂಡಸ್ಟ್ರಿ ಉಳಿಸ್ಬೇಕಾಗಿರೋದು, ಸಿನಿಮಾಗಳನ್ನ ಗೆಲ್ಸ್ಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ಜನಗಳಿಗೆ ಏನ್ ಕೊಟ್ಟಿದ್ದೀವಿ? ಹೌದು, ಅಷ್ಟು ವರ್ಷ 100 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ ಇಂಡಸ್ಟ್ರಿ? ಸಮಾಜ ಪರಿವರ್ತನೆ ಮಾಡಿಲ್ವಾ ಎಷ್ಟೋ ಸಿನಿಮಾಗಳು? ಅಣ್ಣ ಅವರಂತ ಒಬ್ಬ ಅದ್ಭುತ ವ್ಯಕ್ತಿ ಕೊಟ್ಟಿಲ್ವಾ ಈ ನಾಡಿಗೆ ಇಂಡಸ್ಟ್ರಿ? ತಮಿಳು, ತೆಲುಗು, ಮಲಯಾಳಂ ಬಂದಾಗ ಹೊಗಳ್ಕೊಂಡು ಅದನ್ನ ಪೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಓದಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಯಾರು ಪೋಸ್ಟ್ ಮಾಡ್ತಾರ? ಅದೇ ನಮ್ಮ ಕಾಲೆಲ್ಲ ಕಾಯ್ತಾ ಇರ್ತಾರೆ, ಇವನ್ ಸೋಗ್ಲಿ ಸಿನಿಮಾ ನೆಕ್ಸ್ಟ್ ಆಗಸ್ಟ್ 14 ಅಲ್ವಾ, ನೋಡ್ತೀನಿ ಮಗನ ನೀನ್ ಏನ್ ಆಗ್ತಾ ಇದೆ. ನಾನು ಇವತ್ತು ಮಾತಾಡ್ತಾ ಇದ್ದೀನಲ್ವಾ, ಅದು ಕಮೆಂಟ್ ಹೋಗ್ತಾ ಇರುತ್ತೆ ಕೆಳಗಡೆ, ಇಷ್ಟೆಲ್ಲ ಮಾತಾಡ್ತಾ ಕಾನ್ಸಲ್ಲಿ ನೋಡ್ತೀನಿ ಗುರು, ಅದು ಏನ್ ದಬ್ಬಕ್ಕೆ ಇದೆ ಆಗಸ್ಟ್ 14. ಬೇಡ ಗುರು, ನಾನು ನಿಮ್ಮವನೇ, ನನ್ನ ಹತ್ರ ಯಾಕೆ ದ್ವೇಷ? ನಾನೇನು ಹೊರಗಿನವನ? ಐ ಹೋಪ್ ನಾವೆಲ್ಲ ಅರ್ಥ ಮಾಡ್ಕೊತೀವಿ, ಇಂಡಸ್ಟ್ರಿನ ಕಟ್ತೀವಿ. ಬರ್ಡೇ ದಿವಸ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದೀನಿ, ಓಪನ್ ಆಗಿ ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ಇವತ್ತು ಸ್ಪೆಷಲ್ ಆಗಿ ಶಾರದಾ ಅವ್ರು ಯಾವತ್ತೂ ಬರ್ದಿರೋದು ಇವತ್ತು ಬಂದ್ಬಿಡೋರು. ಹಾಗಾಗಿ ನಮ್ಗೆ ಖುಷಿ. No. Just telling you, I just wanted to wait. Who was it? Satish, yeah, of course I wanted. Mahesh sir, actually ನಾನು ಇದು ಅರ್ಜುನ್ ಜನ್ಯಾಗಿ ಕ್ವಶನ್ ಕೇಳಬೇಕಾಗಿತ್ತು. ಆಯ್ತು, ಏನಮ್ಮಿ ಸಾಂಗ್ 8 ವರ್ಷದಿಂದ ವೈರಲ್ ಸಕ್ಸಸ್ ಅಂತ ಮಾಡ್ಕೊಂಡು ಬಂದ್ರಿ. ಎಲ್ಲಾ ಅಂದ್ರೆ ಅಲ್ಲಿ ಚೇತನು ಲಿರಿಕ್ಸ್ ಬರ್ದಿದ್ದಾರೆ, ರಚಿತಾ ರಾಮು, ಸತೀಶ್ ನೀನಸಮು ಇಬ್ರು ಇದ್ದಾರೆ. ಬಟ್ ನೀವು ಡೈರೆಕ್ಟರ್ ಆಯ್ತಾ, ಪ್ರೊಡ್ಯೂಸರ್ ಬೇರೆ ಪರಿವಾಳ ಬಟ್ ನೀವು ಶ್ರೀರಾಮ್ ಏನಮ್ಮಿ ಸಾಂಗ್ ವಿಜಯ್ ಪ್ರಕಾಶ್ ಹಾಡಿದ್ದು ಇವತ್ತು ನಮ್ಗೆ ಒಂದು ಫೇವರೆಟ್. ಹೌ ಡಿಡ್ ಯು ಬ್ರಿಂಗ್ ಶ್ರೀರಾಮ್? ನಿಮ್ಗೆ ಗೊತ್ತಿಲ್ವಾ? ಡಿಡ್ ಯು ಕಂಪೇರ್ ದ ವಾಯ್ಸ್? ಇದು ಸೀಕ್ವಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಸೀನ್ ಆದ್ಮೇಲೆ ಅಂತ. ವೆನ್ ಸೀಕ್ವಲ್ ಅಲ್ಲಿ ನೀವು ತಗೊಂಬಂದ್ರೆ ವಿಜಯ್ ಪ್ರಕಾಶ್ ವಾಯ್ಸ್ ನ ಶ್ರೀರಾಮ್ ಹೋಗಿದ್ರ, ವಾಯ್ಸೇ ಬದಲಾವಣೆ ಆಗಿದೆಯಲ್ಲಪ್ಪ. ಬಿಕಾಸ್ ಇಟ್ಸ್ ಅ ಸಾಂಗ್ ಪ್ರೊಮೋ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಇದು ನಾನು ಅರ್ಜುನ್ ಸರ್ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಅರ್ಜುನ್ ಜನ್ಯ ಜೊತೆ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ, ಅದರಲ್ಲಿ ಆಡಿದ್ದು ಪಾಲಕ್ ಮುಚ್ಚಲ್ ಅವರು. ಹಿಂದಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ಕನ್ನಡನೇ ಹೇಳಿದ್ದು ವಿಜಯ್ ಪ್ರಕಾಶ್ ಆಡಿದ್ದಾರೆ. ಶ್ರೀರಾಮ್ ವಾಯ್ಸ್ ಮ್ಯಾಚ್ ಆಗಲ್ವಲ್ಲ. ವೆನ್ ಯು ಆರ್ ಟೇಕಿಂಗ್ ವಿಜಯ್ ಪ್ರಕಾಶ್, ಹೌ ಡಿಡ್ ಯು ಬ್ರಿಂಗ್ ಇನ್ ಮೇಡಮ್? ಅದು ಈಗ ಏನ್ ಗೊತ್ತಾ, ಸಮ್ ಟೈಮ್ಸ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವರೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಮಾರ್ಕೆಟ್ ಮತ್ತೊಂದು ಎಲ್ಲವನ್ನು ಯೋಚನೆ ಮಾಡ್ಕೊಂಡು ಅಲ್ಲಲ್ಲ, ಒಂದು ನಿಮಿಷ, ಅಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಅಲ್ಲಲ್ಲ, ಲೆಟ್ ಮಿ ಕಂಪ್ಲೀಟ್. ಅದಲ್ಲ ಅವ್ರನ್ನ ಹೇಳ್ತಾ ಇಲ್ಲ ನಾನು. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ನಾನು ಹೇಳ್ತಾ ಇರೋದಂದ್ರೆ, ಸಮ್ ಟೈಮ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ಒಂದೊಂದು ಹಾಡಿಗೆ ಕೆಲವೊಂದ್ಸಲ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡಿದ್ದಾರೆ. ಪ್ರತಿ ಸಲ ವಿಜಯ್ ಪ್ರಕಾಶ್ ನನಗೆ ಆಡಕ್ಕಾಗಲ್ಲ, ಅವರೇ ಆಡಕ್ಕಾಗಲ್ಲ ಎಲ್ಲ ಹಾಡುಗಳು. ಎಕ್ಸಾಮ್ ಐ ಆಮ್ ಟೆಲಿಂಗ್ ಯು, ಸೀಕ್ವೆಲ್. ನಿಮ್ ವಾಯ್ಸ್ ನೀವೇ ಏನಮ್ಮಿ ಕೇಳ್ಕೊಳ್ಳಿ. ಶ್ರೀರಾಮ್ ನಿಮ್ ವಾಯ್ಸ್, ಯು ಆರ್ ದ ಫೇಸ್ ಆಫ್ ದ ಫಿಲ್ಮ್. ಹೌದು. ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ಶ್ರೀರಾಮ್, ಅವ್ರಿಗೆ ಹಾಡೆ ಅಂತ. ನಮ್ ಕನ್ನಡದವರು ಇವಾಗ ತಾನೇ ರಚಿತಾ ಹೇಳಿದ್ರು. ವೈ ವಿಜಯ್ ಪ್ರಕಾಶ್ ಇಸ್ ನಮ್ ಹೆಮ್ಮೆ. Why couldn't you bring him only? You could have waited for him. ಈ ವಿಚಾರದಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಕ್ಲಿಯರ್ಲಿ ನಾವು ಅರ್ಜುನ್ ಜನ್ಯ ಅವರಿಗೆ ಕಂಪ್ಲೀಟ್ ಜಜ್ಮೆಂಟ್ ನ ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಅವರೇ ಮಾಡ್ಬೇಕು. ಯಾಕೆಂದ್ರೆ ಅವರೊಬ್ರು ಸೀನಿಯರ್ ಮೋಸ್ಟ್, ಅವರೊಬ್ರು ಸೀನಿಯರ್ ಮೋಸ್ಟ್. ಆ ಡಿಸಿಷನ್ ಗಳಿಗೆ ನಾವು ಆಕ್ಷೇಪಣೆ ಮಾಡಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಅಯೋಗ್ಯ ಮಾಡಿದಾಗ ಪ್ರತಿ ಒಂದು ಡಿಸಿಷನ್ ತಗೊಂಡಿದ್ದು ಅವರೇನೆ, ಎಲ್ಲವೂ ಸಕ್ಸಸ್ಫುಲ್ ಆಗಿತ್ತು. ಇವತ್ತು ಅದಕ್ಕೆ ನಾವು ಡಿಸಿಷನ್ ನಾನು ನೆನ್ಕೊಂಡೆ ಇಲ್ಲ ದಟ್ಸ್ ಓಕೆ. ಇಲ್ಲ ಸರ್, ದಟ್ಸ್ ಓಕೆ. ಫೈನ್. ಏನಂದ್ರೆ ಇಲ್ಲಿ ಇಷ್ಟು ಜನ ಎಲ್ಲರದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಅಂತ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ ಸರ್ ಶ್ರೀರಾಮ್, ಕೆಲವ್ರಿಗೆ ಇಷ್ಟ ಆಗಿರಲ್ಲ. ದಿಸ್ ಇಸ್ ಯುವರ್ ಒಪಿನಿಯನ್, ವಿ ರೆಸ್ಪೆಕ್ಟ್ ಇಟ್. ಮೇಡಮ್, ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಿನಿಮಾದಲ್ಲಿ, ಬೇರೆ ಹಾಡು ಹಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ, ಮಲ್ಟಿಪಲ್ ಒಪಿನಿಯನ್ಸ್ ಅಂತ ಇದ್ದಾಗ ತಪ್ಪೇನಿಲ್ಲ. ನಿಮ್ಮ ಒಪಿನಿಯನ್ ನಾನು ಅಪೋಸ್ ಮಾಡ್ತಾ ಇಲ್ಲ ನಾನು. ಅಲ್ಲ, ಇಲ್ಲ ಒಂದ್ ನಿಮಿಷ, ನಾವು ಪ್ಲಾನೇ ಮಾಡಿಲ್ಲ.
ಇರ್ಲಿಲ್ಲ, ಇಲ್ಲ replacement ಚಾನ್ಸೇ ಇಲ್ಲ. ಇಲ್ಲೇ ಇರ್ಲಿಲ್ಲ. ಏನನ್ನಿಗೂ ಇದಕ್ಕೂ ಸಂಬಂಧ ಇಲ್ಲ ಮೇಡಮ್. ಸುಬ್ಲಕ್ಷ್ಮಿ ಇದು ಏನಮ್ಮಿ ಆದ್ಮೇಲೆ ಇಲ್ಲ 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 ಮೇಡಮ್, ನೋಡಿ. ಸಿನಿಮಾ ಇಂದ ಫ್ರೆಶ್ ಆಗಿ ನೋಡ್ಬೇಕು ನಾವು, ಏನಮ್ಮಿ ಬಿಡ್ಬಿಡ್ಬೇಕು ನಾವು, ಹೊಸದಾಗಿ ನೋಡ್ಬೇಕು ಈ ಹಾಡು. But having said that, you said all the time you said Kannada. When you have a Vijay Prakash who had given you a super hit like Enammi, you couldn't bring him for Sublakshmi. I'm upset about it. ಓಕೆ ಇರ್ಲಿ ಮೇಡಮ್, ಇದನ್ನ ಇನ್ನೊಂದ್ 2 ಸಲ ಕೇಳಿ ಮೇಡಮ್, ನಿಮ್ಗೆ ಖುಷಿ ಆಗುತ್ತೆ. ನೀವು 2 ಸಲ ಕೇಳ್ತಾ ಖುಷಿ ಆಗುತ್ತೆ. We wanted ನಾನು ನೀವು ಸೇರಿ ಒಂದು ರೀಲ್ ಮಾಡೋಣ ಮೇಡಮ್, ಹಿಟ್ ಆಗುತ್ತೆ. But anyway, ಮೇಡಮ್ ಏನಿಲ್ಲ, ಇದರಲ್ಲಿ ಪ್ರಕಾಶ್ ಸರ್ ಹಾಡಿದ್ದಾರೆ. ಏನಕ್ಕೆ ಅಂದ್ರೆ ಒಂದೊಂದು ಸಾಂಗ್ ಒಬ್ಬೊಬ್ಬರನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು 2 ಸಾಂಗ್ ಆಡಕ್ಕಾಗಲ್ವಲ್ಲ ಒಂದು ಸಿನಿಮಾದಲ್ಲಿ, ಅದಕ್ಕೆ ಕನ್ನಡದ ಬಗ್ಗೆ ಹೇಳಿದ್ರಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ, ಅವ್ರ ಕಾಂಟೆಕ್ಸ್ಟೇ ಬೇರೆ ಇದೆ, ಒಂದ್ ನಿಮಿಷ. ರಚಿತಾದು ಶಿ ಪುಟ್ ಇಟ್ ಅಪ್ ಅ ವೆರಿ ನೈಸ್ ಪಾಯಿಂಟ್. ಕನ್ನಡದವ್ರು ಅಂದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ನಮ್ಮ ಕನ್ನಡದವ್ರನ್ನ ಹಾಡಿದ್ರೇನೆ ಅದು ಹೆಮ್ಮೆ ಅಂತ ನಮ್ಗೆ ಅನ್ಸುತ್ತೆ. ಐ ಜಸ್ಟ್ ಫೆಲ್ಟ್ ಚಿತ್ ಶ್ರೀರಾಮ್ ವಾಯ್ಸ್ ಸತೀಶಿಗೆ ಸೂಟ್ ಆಗಲ್ಲ ಈ ಹಾಡಿಗೆ. ಮೇಡಮ್ ನಂದೊಂದು ಒಪಿನಿಯನ್ ಏನ್ ಗೊತ್ತಾ, 100% ಎಲ್ಲ ಕನ್ನಡಿಗರೇ ಇರಬೇಕು ಅಂತ ನನಗೆ ಆಸೆ ಇದೆ. ಅಶೋಕ ತಗೊಂಡ್ರೆ ನೀವು ಮೇಜರ್ ಕೆಲಸ ಕನ್ನಡಿಗರಿಗೆ ಕೊಟ್ಟಿದ್ದು ನಾವು, ಎಲ್ಲ ಸಿಂಗರ್ಸ್ಗಳು ಮೇಜರ್ ಆಗಿ ನಾವು ಯಾವ್ದೋ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಇಲ್ಲಿ ಬಂದಾಗ ನಾವು ಯಾಕೆ ಇಂಟರ್ಫಿಯರ್ ಆಗಿ ಮಾಸ್ತಿಯವ್ರ ವಿಚಾರದಲ್ಲಾಗ್ಲಿ, ಚೇತನ್ ವಿಚಾರದಲ್ಲಾಗ್ಲಿ, ಮತ್ತೊಬ್ಬರ ವಿಚಾರದಲ್ಲಿ ನಾವು ಮಧ್ಯ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಯೋಗ್ಯ ಟು ಏನು ಅಂತ, ಹಾಗಾಗಿ ನಾವು ಇಂಟರ್ಫಿಯರ್ ಆಗ್ಲಿಲ್ಲ ಓಕೆ, ಈ ವಿಚಾರ. ಮಹೇಶ್